ನೀವೇನಾದರೂ ಇಮಿಡಿಯೇಟಾಗಿ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀರಾ? ಅರ್ಜೆಂಟಾಗಿ ಕೆಲಸ ಬೇಕು ಅಂತ ಹುಡುಕ್ತಿದ್ದೀರಾ? ಫ್ರೆಷರ್ಸ್ ಆದರೂ ಕೂಡ 50ಇಂದ 70,000ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಂದರೂ ಕೂಡ ಸಾಕು, ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸಿಂಪಲ್ ಆದಂಥ ಡೇಟಾ ಎಂಟ್ರಿ ಮಾಡುವಂಥದ್ದು ಅಥವಾ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ. ಈ ರೀತಿಯಾದಂಥ ಜಾಬ್ನ ನೀವೇನಾದರೂ ಹುಡುಕ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಈಸಿ ಆಗಿರುತ್ತೆ. ಜಸ್ಟ್ ಡೇಟಾನ ಎಂಟ್ರಿ ಮಾಡುವಂಥದ್ದು ಅಥವಾ ಅಪ್ಡೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೇನಾಗಿ ನೀವು ಫ್ರೆಷರ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ, ಅಂದರೂ ಕೂಡ ಸಾಕಾಗ್ಬಿಟ್ಟಿರುತ್ತೆ. ಇನ್ನು ನೀವು ಫ್ರೆಷರ್ ಆದರೂ ಇಲ್ಲಿ 50ಇಂದ 70,000ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 6 lakhsಯಿಂದ 8 lakhs ಪರ್ ಆ್ಯನಮ್ ಅವರು ಬಜೆಟ್ನ ಅನೌನ್ಸ್ ಮಾಡಿದ್ದಾರೆ ಈ ರೋಲ್ಗೆ. ಇನ್ನು ನೀವೇನಾದರೂ ಹೌಸ್ ವೈಫ್ಸ್, ಸ್ಟೂಡೆಂಟ್ಸ್ ಅಥವಾ ಮದರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟೆಡ್ ರಿಲೇಟೆಡ್ ಜಾಬ್ ಇರೋದಿಲ್ಲ. ಅವ್ರು ಕೊಡುವಂಥ ಡೇಟಾಗಳನ್ನ ಜಸ್ಟ್ ಎಂಟ್ರಿ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರೋದ್ರಿಂದ ನೀವು ಎಲ್ಲಿಂದ ಬೇಕಾದರೂ ಟ್ರಾವೆಲಿಂಗ್ ಮಾಡ್ತಾ ಕೂಡ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿರೋ ಹಾಗೆ ಇದು ಡೇಟಾ ಎಂಟ್ರಿ ರೋಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನಾಗಿರುತ್ತೆ, ಏನೆಲ್ಲ ನೀವು ಕೆಲಸನ ಮಾಡಬೇಕು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ತಲುಪುತ್ತೆ. ಮತ್ತು ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದಾಗಿರುತ್ತೆ. ಬನ್ನಿ. ಸೊ ಇದು ಬಂದು ಇಂಟರ್ನ್ಶಿಪ್ ಅಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು, ಬಿಗ್ ಡೇಟಾ ಟ್ರೈನರ್ ಫ್ರೆಷರ್ ಅನ್ನೋ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಡೇಟಾನ ಎಂಟ್ರಿ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಸೊ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಅವರು ಸ್ಟಾರ್ಟಿಂಗಲ್ಲೇ ನಿಮಗೆ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕೂಡ ಅದನ್ನೇ ಅವರು ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಆಫೀಸ್ ವರ್ಕ್ಸ್ ಅಥವಾ ಫೀಲ್ಡ್ ವರ್ಕ್ಸ್ ಇಲ್ಲಿ ಇರೋದಿಲ್ಲ. ಹಾಗೆ ಸ್ಟಾರ್ಟಿಂಗ್ ಡೇಟ್ ನೋಡಿದ್ರೆ ಇಮಿಡಿಯೇಟ್ಲಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಥವಾ ನಾವು ಅರ್ಜೆಂಟಾಗಿ ಕೆಲಸ ಹುಡುಕ್ತಾ ಇದ್ದೀವಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು CTC ನೋಡಿದ್ರೆ 6 lakhsಯಿಂದ 8 lakhs ಪರ್ ಆ್ಯನಮ್ ನಾವು ಪ್ರೊವೈಡ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ 50,000ಇಂದ 70,000 ಈಸಿಯಾಗಿ ಪರ್ ಮಂತಲ್ಲಿ ಸ್ಯಾಲ್ರಿ ಸಿಗುತ್ತೆ. ಸೊ ಅಷ್ಟೇ ನಿಮಗೆ ಕೆಲಸ ಕೂಡ ಇರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ನೋಡೋದಾದರೆ ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡಿರೋದು ಯಾವಾಗ ಪೋಸ್ಟ್ ಮಾಡಿರೋದು ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಜಸ್ಟ್ 2 days ಆಗೋ ಅಷ್ಟೇ ಅದನ್ನು ಪೋಸ್ಟ್ ಮಾಡಿದ್ದಾರೆ. ಪಾರ್ಟ್ ಟೈಮ್ ಆಗೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ. ಸೊ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ನಿಮಗೇನಾದ್ರು ಡೌಟ್ಸ್ ಇತ್ತು ಅಂದರೂ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಅಬೌಟ್ ದ ಜಾಬ್ ನೋಡಿದ್ರೆ, ಆರ್ ಯು ಅ ಟೆಕ್ ಸೇವಿಂಗ್ ಇಂಡಸ್ಟ್ರಿ ವಿತ್ ಅ ಪ್ಯಾಷನ್ ಫಾರ್ ಆಲ್ ಥಿಂಗ್ಸ್ ಡೇಟಾ ರಿಲೇಟೆಡ್? ಡೂ ಯು ಹ್ಯಾವ್ ಎನಿ ಎಕ್ಸ್ಪೀರಿಯನ್ಸ್ ಇನ್ ಡೇಟಾ ಎಂಟ್ರಿ ಆ್ಯಂಡ್ ಕಾಪಿ ಪೇಸ್ಟ್? ಇಫ್ ಯು ವಿ ಹ್ಯಾವ್ ದ ಪ್ರಿಫರೆನ್ಸ್ ಓಪನಿಂಗ್ಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಇಲ್ಲಿ ಟೆಕ್ ರಿಲೇಟೆಡ್ ಫೀಲ್ಡ್ಸ್ಗಳಲ್ಲಿ ಅಥವಾ ಡೇಟಾ ರಿಲೇಟೆಡ್ ಫೀಲ್ಡ್ಸ್ಗಳಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ, ಜೊತೆಗೆ ನಿಮಗೇನಾದರೂ ಡೇಟಾ ಎಂಟ್ರಿ ಅಥವಾ ಕಾಪಿ ಪೇಸ್ಟ್ ಮಾಡಿರೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಇಲ್ಲಿಗೆ ನಿಮಗೆ ಪರ್ಫೆಕ್ಟ್ ಆದಂಥ ಆಪರ್ಚುನಿಟಿನ ನಾನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ ಕಾಪಿ ರೈಟಿಂಗ್ ಯು ಜಸ್ಟ್ ನೀಡ್ ಟು ಕಾಪಿ ಪೇಸ್ಟ್ ದ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಕಾಪಿ ರೈಟಿಂಗಲ್ಲಿ ಹೇಗಿರುತ್ತೆ ಅಂದರೆ, ನೀವು ಜಸ್ಟ್ ಕಾಪಿ ಪೇಸ್ಟ್ನ ಮಾಡಬೇಕಾಗಿರುತ್ತೆ. ನೀವೇನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅಥವಾ ಎಂಟ್ರಿ ಮಾಡಬೇಕು ಅನ್ನೋದು ಏನಿರೋಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ ದಿಸ್ ಡೇಟಾ ಎಂಟ್ರಿ ಯು ನೀಡ್ ಟು ಫಿಲ್ ಡೇಟಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಪಿ ಪೇಸ್ಟ್ ಕೂಡ ಇದೆ, ಡೇಟಾ ಎಂಟ್ರಿ ಕೂಡ ಇದೆ. ಎರಡೂ ರೀತಿಯಾದಂಥ ಕೆಲಸನ ನಿಮಗೆ ಕೊಡ್ತಾರೆ. ಕಾಪಿ ಪೇಸ್ಟ್ ಕೆಲಸನ ಕೊಟ್ಟಾಗ ನೀವು ಜಸ್ಟ್ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಎಲ್ಲಿ ಪೇಸ್ಟ್ ಮಾಡಬೇಕು, ಹೇಗೆ ಪೇಸ್ಟ್ ಮಾಡಬೇಕು ಅಂತ ನೋಡಿಕೊಂಡು. ಅಥವಾ ನೀವು ಡೇಟಾ ಎಂಟ್ರಿನ ಮಾಡ್ತೀವಿ ಅನ್ನೋದಾದರೆ ನೀವು ಜಸ್ಟ್ ಅಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಡೇಟಾಗಳನ್ನ.
ಡೇಟಾಗಳನ್ನ ಅಂತ ಹೇಳ್ತಾ ಇದ್ದಾರೆ. ಆಸ್ ಅ ಬಿಗ್ ಡೇಟಾ ಟ್ರೈನರ್ ಅಟ್ ಅವರ್ ಕಂಪನಿ ಯು ವಿಲ್ ಹ್ಯಾವ್ ದ ಅಪಾರ್ಚುನಿಟಿ ಟು ಲರ್ನ್ ಆ್ಯಂಡ್ ಗ್ರೋ ಇನ್ ಅ ಫಾಸ್ಟ್ ಪ್ಲೇಸ್ ಆ್ಯಂಡ್ ಇನೋವೇಟಿವ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಲಲ್ಲಿ ನಿಮಗೆ ಒಂದು ಫಾಸ್ಟ್ ಪ್ಲೇಸ್ ಕೂಡ ಸಿಗುತ್ತೆ, ಹಾಗೆ ಒಳ್ಳೆ ಎನ್ವೈರ್ಮೆಂಟಲ್ಲಿ ಲೈಕ್ ಗ್ರೋತ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಕಂಪ್ನಿಯಲ್ಲಿ ಅಥವಾ ರೋಲಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯುವರ್ ರೋಲ್ ವಿಲ್ ಬಿ ಇನ್ ಹೆಲ್ಪ್ ಆಸ್ ಅನಲೈಸಿಂಗ್ ಆ್ಯಂಡ್ ಇಂಪ್ಯಾಕ್ಟಿಂಗ್ ಲಾರ್ಜ್ ಸೆಟ್ಸ್ ಆಫ್ ಡೇಟಾಸ್ ಆ್ಯಂಡ್ ಡ್ರೈವ್ಸ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಲೈಕ್ ಮಾಡುವಂಥ ಡೇಟಾ ಎಂಟ್ರಿಗಳಾಗಿರ್ಬೋದು ಅಥವಾ ಕಾಪಿ ಪೇಸ್ಟ್ಗಳು ಇಲ್ಲಿ ಅನಲೈಸ್ ಮಾಡೋದಕ್ಕೆ ಅಥವಾ ಲಾರ್ಜ್ ಸೆಟ್ ಆಫ್ ಇನ್ಫಾರ್ಮೇಷನ್ಸ್ನ ಗ್ಯಾದರ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಿಕ್ವೈರ್ಮೆಂಟ್ಸ್ ಏನೇನಿರಬೇಕಂದ್ರೆ ಅಸಿಸ್ಟೆಂಟ್ ಡೇಟಾ ಎಂಟ್ರಿ ಟಾಸ್ಕ್ ಇನ್ ಎನ್ಶೋರಿಂಗ್ ಅಕ್ಯುರಸಿ ಆ್ಯಂಡ್ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಡೇಟಾ ಎಂಟ್ರಿ ಟಾಸ್ಕ್ಗಳು ಐ ಆಮ್ ಸೋ ಸಾರಿ. ಡೇಟಾ ಎಂಟ್ರಿ ಟಾಸ್ಕ್ಗಳು ಹೇಗಿರುತ್ತೆ ಅಂದರೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ನ ಅಪ್ಡೇಟ್ ಮಾಡುವಂಥದ್ದೇ ನಿಮ್ಮ ಟಾಸ್ಕ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲಾಬ್ರೇಟ್ ವಿತ್ ದ ಟೀಮ್ ಟು ಡೆವಲಪ್ ಆ್ಯಂಡ್ ಇಂಪ್ಲಿಮೆಂಟ್ ಡೇಟಾ ಡ್ರೈವ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರ ಲೈಕ್ ಟೀಮ್ ಇರುತ್ತೆ ಅಲ್ವಾ ಡೇಟಾ ರಿಲೇಟೆಡ್, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಬೋದು, ಮಾತಾಡ್ಕೊಬೋದು, ಡೇಟಾ ಡ್ರೈವ್ ಸೊಲ್ಯೂಷನ್ಸ್ನ ತೊಗೊಳೋದಕ್ಕೆ ಅಥವಾ ಹೇಗೆ ಮಾಡಬೇಕು ಏನಾದ್ರು ಡೌಟ್ಸ್ ಇತ್ತು ಅಂದ್ರೆಲ್ಲ ನೀವು ಕ್ಲಿಯರ್ನ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ರಿಸರ್ಚ್ ಆ್ಯಂಡ್ ಅನಲೈಸ್ ಟು ಐಡೆಂಟಿಫೈ ಟ್ರೆಂಡ್ಸ್ ಆ್ಯಂಡ್ ಪ್ಯಾಟ್ರನ್ಸ್ ಇನ್ ಡೇಟಾ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಡೇಟಾ ಎಂಟ್ರಿಗಳಲ್ಲೇ ತುಂಬ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಲೈಕ್ ಸಾಫ್ಟ್ವೇರ್ಸ್ಗಳಾಗಿರ್ಬೋದು ಅಥವಾ ಮೆಥಡ್ಸ್ಗಳಾಗಿರ್ಬೋದು, ಶಾರ್ಟ್ಕಟ್ಸ್ಗಳೆಲ್ಲ ಇದೆ ಅಲ್ವಾ. ಸೊ ಅದನ್ನೆಲ್ಲ ನೀವು ಬೇಕಾದ್ರೆ ರಿಸರ್ಚ್ ಮಾಡಿ ಅಥವಾ ಅನಲೈಸ್ ಮಾಡಿ ಟ್ರೆಂಡ್ಸ್ ಪ್ರಕಾರ ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ರಿಯೇಟ್ ಎಂಗೇಜಿಂಗ್ ಆ್ಯಂಡ್ ಇನ್ಫಾರ್ಮೇಟಿಂಗ್ ಕಾಪಿ ಅದು ಸೇಮೇ ಇದೆ, ಓಕೆನಾ. ಸೊ ಅದೇ ಹೊಸ ವರ್ಷನ್ಸ್ ಏನಾದ್ರು ನೀವು ಇಂಪ್ಲಿಮೆಂಟ್ ಮಾಡ್ಕೊಬೋದು ಅಂತ. ಇನ್ನು ಸಪೋರ್ಟ್ ದ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೈನಿಂಗ್ ಆಫ್ ಡೇಟಾ ಬೇಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೈಕ್ ಡೆವಲಪಿಂಗ್ ಅಥವಾ ಮೇಂಟೈನ್ ಮಾಡುವಂಥ ಡೇಟಾ ಬೇಸಸ್ನ ನೀವು ಸಪೋರ್ಟ್ ಮಾಡಬೇಕಾಗಿರುತ್ತೆ ನಿಮ್ಮ ಕೆಲಸದ ಮೂಲಕ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಸಿಸ್ಟೆಂಟ್ ಡೆವಲಪಿಂಗ್ ಡೇಟಾ ಟೂಲ್ಸ್ ಫಾರ್ ರಿಪೋರ್ಟಿಂಗ್ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವರ ರಿಪೋರ್ಟಿಂಗ್ ಪರ್ಪಸ್ಗಳಿಗಾಗಿರ್ಬೋದು ಅಥವಾ ಅವರ ಫರ್ದರ್ ಏನಾದ್ರು ರಿಕ್ವೈರ್ಮೆಂಟ್ಸ್ಗೋಸ್ಕರ ಈ ರೋಲ್ಗೆನ ಹೈಯರ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಡೇಟಾನ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಸ್ಟೇ ಅಪ್ ಟು ಡೇಟ್ ಆನ್ ಇಂಡಸ್ಟ್ರಿ ಟ್ರೆಂಡ್ಸ್ ಆ್ಯಂಡ್ ಬೆಸ್ಟ್ ಪ್ಯಾಟರ್ನ್ ಇನ್ ಡೇಟಾ ಬಿಗ್ ಡೇಟಾ ಆ್ಯಂಡ್ ಕಾಪಿ ರೈಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಡೇಟೆಡ್ ಇರಬೇಕಾಗಿರುತ್ತೆ, ನೀವು ಏನು ಟ್ರೆಂಡ್ ನಡೀತಾ ಇದೆ ಅಥವಾ ಬೆಸ್ಟ್ ಪ್ಯಾಟ್ರನ್ ಏನಿದೆ ಅಥವಾ ಡೇಟಾಗಳನ್ನ ಅಥವಾ ಕಾಪಿ ಪೇಸ್ಟ್ನ ಮಾಡೋಕ್ಕೆ ಈಸಿ ಮೆಥಡ್ಸ್ಗಳನ್ನೆಲ್ಲ ನೀವು ನೋಡ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೂ ಕೂಡ ಅವ್ರು ರೆಫರ್ ಮಾಡ್ತಾರೆ, ಅಥವಾ ನೀವು ಯೂಟ್ಯೂಬ್ ಅಥವಾ ಗೂಗಲ್ ಚಾಟ್‌ಜಿಪಿಟಿಲಿ ಸರ್ಚ್ ಮಾಡಿದ್ರೆ ಸಾಕಷ್ಟು ಟಿಪ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಇಫ್ ಯು ಆರ್ ಅ ಡೀಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಅ ಸ್ಟ್ರಾಂಗ್ ವರ್ಕಿಂಗ್ ethics and design to learn, we want to hear from you. Join us and take your career to the next level of extreme world and big data and copy paste. Apply now ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಡೀಟೇಲ್ ಓರಿಯೆಂಟೆಡ್ ಆಗಿದ್ದು, ಹಾಗೆ ಸ್ಟ್ರಾಂಗ್ ವರ್ಕ್ ಎಥಿಕ್ಸ್ ನಿಮಗಿದೆ, ಹಾಗೆ ಹೊಸದನ್ನು ಕಲಿಯೋ ಇಂಟ್ರೆಸ್ಟ್ ನಿಮಗಿದೆ ಅಂದರೆ ನಿಮ್ಮ ಕಡೆಯಿಂದ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನೀವು ಜಾಯ್ನ್ ಆಗ್ಬೋದು ನಮ್ಮ ಟೀಮ್ನ. ನೆಕ್ಸ್ಟ್ ಲೆವೆಲ್ ಕೆರಿಯರ್ನ ನಿಮಗೆ ತೊಗೊಂಡೋಗೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಡೇಟಾ ಎಂಟ್ರಿ ಮತ್ತು ಕಾಪಿ ರೈಟಿಂಗ್ ರೋಲ್ಗಳಲ್ಲಿ ಹಾಕಿದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರ ಸ್ಕಿಲ್ಸ್ ನೋಡಿದ್ರು ಕೂಡ ಜಸ್ಟ್ ಕಾಪಿ ರೈಟಿಂಗ್ ಆಗಿ ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ, ಏನು ಎಕ್ಸ್ಟ್ರಾ ಸ್ಕಿಲ್ಸ್ಗಳನ್ನ ಅವ್ರು ಇಲ್ಲಿ ಮೆನ್ಷನ್ನೇ ಮಾಡಿಲ್ಲ. ಹಾಗೆ ನೀವಿಲ್ಲಿ ನೋಡ್ಬೋದು ಸ್ಯಾಲ್ರಿ ಡ್ಯೂರಿಯೇಷನ್ ನೋಡಿದ್ರೆ ನಿಮಗೆ 50,000 70,000 ಪರ್ ಮಂತ್ ಓನ್ಲಿ ಫಾರ್ ಫ್ರೆಷರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 50,000 70,000 ಪರ್ ಮಂತ್ ನೀವು ಇಲ್ಲಿ ಸ್ಯಾಲ್ರಿನ ಅರ್ನಿಂಗ್ಸ್ನ ಮಾಡ್ಬೋದು. ಫ್ರೆಷರ್ಸ್ಗಳಿಗೆ ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಇನ್ನು ಲೈಕ್ ಇಯರ್ಲಿ ನೋಡಿದ್ರು ಕೂಡ ನಿಮ್ಗೆ ಇಲ್ಲಿ ಪ್ರಿಫರ್ನ ಮಾಡಿದ್ದಾರೆ. ಸೊ ಇದಿಷ್ಟು ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಕಂಪ್ನಿ ಬಗ್ಗೆ ನೋಡೋದಾದರೆ ನೀವು ಇಲ್ಲಿ ಅದನ್ನು ನೋಡ್ಕೊಬೋದು ಅಥವಾ ಗೂಗಲ್ ಮಾಡ್ಬೋದು ಅಥವಾ ಚಾಟ್‌ಜಿಪಿಟಿ ಮಾಡಿದ್ರು ಕೂಡ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡೋದಂದರೆ ಇಲ್ಲಿ ಜಸ್ಟ್ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಆಟೋಮೆಟಿಕ್ ಆಗಿ ಒಂದು ಫಾರ್ಮ್ ಓಪನ್ ಆಗುತ್ತೆ, ಅಥವಾ ನೆಕ್ಸ್ಟ್ ಸ್ಟೆಪ್ ಏನು ಲಾಗಿನ್ ಪ್ರೋಸೆಸ್ ಇದೆ ಅದು ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಸೈನ್ ಅಪ್ ಆಗಬೇಕಾಗಿರುತ್ತೆ ಆ ಆ್ಯಪ್ಗೆ, ಓಕೆನಾ. ಸೊ ನನ್ನ ಮೊಬೈಲಲ್ಲಿದೆ, ಲ್ಯಾಪ್ಟಾಪಲ್ಲಿ ಆ ಆ್ಯಪ್ ಇಲ್ಲ, ಸೊ ಅದರಿಂದ ಲಾಗಿನ್ ಕೇಳ್ತಾ ಇದೆ. ಲೈಕ್ ಸಿಂಪಲಾಗಿ ಹೇಗೆ ನೌಕರಿ ಅಥವಾ ಲಿಂಕ್ಡ್ಇನಲ್ಲಿ ಲಾಗಿನ್ ಆಗ್ತೀರಾ ಅದೇ ರೀತಿ ಇರುತ್ತೆ. ಒಂದ್ಸಲ ಲಾಗಿನ್ ಆಗಿಬಿಟ್ರೆ ಸಾಕಾಗಿರುತ್ತೆ. ಸೊ ನೀವು ಇಲ್ಲಿ ಇಮೇಲ್ ಅಥವಾ ನಿಮ್ಮ ಗೂಗಲ್ನ ಕೊಟ್ಟು ಲಾಗಿನ್ ಆಗ್ಬೋದು. ಅದಾದಮೇಲೆ ಆಟೋಮೆಟಿಕ್ ಆಗಿ ಅದು ನೌಕರಿಯಲ್ಲಿ ಹೇಗೆ ಅಪ್ಲೈ ಆಗುತ್ತೆ, ಆಟೋಮೆಟಿಕ್ ಆಗಿ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ಹಾಗೆ ಅಪ್ಲೈ ಆಗುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ನಿಮ್ಗೆ ಏನಾದ್ರು ಡೌಟ್ಸ್ ಅಥವಾ ಕ್ವೆಶನ್ಸ್ ಇತ್ತು ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ. ಹಾಗೆ ಇಷ್ಟು ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ.
ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.